ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಸೋಮವಾರದಿಂದ ಕಬ್ಬಾಳಮ್ಮನವರ ಎಡಗೊಂಡ ಸ್ಟಾರ್ಟ್ ಆಗೈತೆ. ಆಲ್ರೆಡಿ ಹಬ್ಬನೂ ಆಗ್ಬಿಟ್ಟೈತೆ. ವಿಡಿಯೋನ ಎಡಿಟ್ ಮಾಡಕ್ಕಾಗಿಲ್ಲ, ಆದ್ರಿಂದ ನಾನು ಇವತ್ತು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಎಡಗೊಂಡಕ್ಕೆ ನಮ್ಮ ಮನೇಲಿ ತಾಣನ ಪೂಜೆ ಮಾಡಿ ಬಸಪ್ಪನ್ಗೆ ಎಡೆ ಕೊಡ್ಬೇಕು. ಇಲ್ಲಿ ತಾಣನೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಬೇಕಾಗತ್ತೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ನಮ್ಮ ಮನೇಲಿ ಯಾವ ರೀತಿ ತಾಣನ ಪೂಜೆ ಮಾಡ್ತೀವಿ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಕೆಲವೊಬ್ರು ಮನೇಲಿ ಮಾಡ್ತಾರೆ, ಕೆಲವೊಬ್ರು ಮನೇಲಿ ಮಾಡಲ್ಲ. ಇನ್ನು ಈ ತಾಣ ಪೂಜೆ ಮಾಡ್ಬೇಕು ಅಂದ್ರೆ ನಾವು ಅಡಿಗೆ ಮನೇಲೆಲ್ಲ ಅಡಿಗೆ ಎಲ್ಲ ಮಾಡಲ್ಲ. ಗ್ಯಾಸ್ನ ಹೊರಗಡೆ ಇಟ್ಕೊಂಡು ಅಡಿಗೆ ಮಾಡ್ಕೊಳ್ತೀವಿ. ನಾನು ಬೆಳಿಗ್ಗೆ ಸಾಂಬಾರ್ಗೆ ಹೀರೆಕಾಯಿ ಬಜ್ಜಿನ ಮಾಡಿ ಒಟ್ಟಿಗೆ ಮುದ್ದೆನೂ ಅನ್ನನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನು ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ಬೇಕು. ಫಸ್ಟ್ ಬಾಕ್ಲು ಮುಂದೆಗಡೆ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಹೋದೆ. ನಾನಿಲ್ಲಿ ಸಿಂಪಲ್ ಆಗಿ ಕಮಲ ಬರೋ ತರ ರಂಗೋಲಿನ ಹಾಕೊಂಡಿದೀನಿ. ಹಾಗೆ ಬಣ್ಣನೂ ಕೂಡ ಹಚ್ಕೊಂಡಿದೀನಿ. ತುಂಬಾನೇ ಈಸಿಯಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬಾಕ್ಲು ಮನೆ ಮುಂದೆಗಡೆ ಈ ರೀತಿ ಹಾಕೊಳ್ಳೋದ್ರಿಂದ. ನನ್ಗಂತೂ ಬಣ್ಣದ ರಂಗೋಲಿ ಏನಾದ್ರು ಹಬ್ಬ ಇದ್ದಾಗ, ಸ್ಪೆಷಲ್ ಡೇ ಇದ್ದಾಗ ಈ ರೀತಿ ಬಣ್ಣದ ರಂಗೋಲಿ ಹಾಕೋದು ಅಂದ್ರೆ ತುಂಬಾನೇ ಇಷ್ಟ. ಸೊ ಫೈನಲಿ ರಂಗೋಲಿ ಬಿಡಿಸಿ ಆಯ್ತು, ಬಣ್ಣನೂ ಕೂಡ ಹಚ್ಕೊಂಡೆ. ಯಾವ ರೀತಿ ಕಾಣಿಸ್ತಿದೆ, ಚೆನ್ನಾಗಿದ್ಯಾ ರಂಗೋಲಿ ಕಮೆಂಟ್ ಮಾಡಿ. ಇನ್ನು ಅಲ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಮನೆನೂ ಕೂಡ ರೆಡಿ ಮಾಡ್ಕೊಂಡೆ. ಎಲ್ಲ ರೆಡಿ ಆಯ್ತು. ಇನ್ನು ಹೂವ ಮುಡಿಸಿ ರಂಗೋಲಿ ಹಾಕೊಂಡ್ರೆ ದೇವ್ರ ಮನೆ ಫುಲ್ ರೆಡಿ ಆಗ್ಬಿಡುತ್ತೆ. ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಾಣಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ಇಲ್ಲೂ ಕೂಡ ನಾವು ಗೋಡೆಗೆ ಈ ರೀತಿ ರಂಗೋಲಿನ ಹಾಕೊಳ್ಬೇಕು. ನಮ್ಗೆ ಯಾವ ತರ ಬೇಕಾದ್ರೂ ಹಾಕೊಳ್ಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಸ್ವಸ್ತಿಕು ಮತ್ತೆ ಹೂವುದು ಈ ರೀತಿ ಹಾಕೊಳ್ತಾ ಇದ್ದೀನಿ. ಇದನ್ನ ನನ್ಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಅವ್ರ ಅತ್ತೆ ಹೇಳ್ಕೊಟ್ಟಿದ್ರಂತೆ. ಹಿಂದೆ ಯಾವ ರೀತಿ ಸಂಪ್ರದಾಯ ಆಗ್ಲಿ ಪೂಜೆ ಆಗ್ಲಿ ನಡ್ಸ್ಕೊಂಡ್ ಬರ್ತಿದ್ರು, ಅದನ್ನ ನಾವು ಕೂಡ ಮುಂದುವರ್ಸ್ಕೊಂಡು ಹೋದ್ರೆ ಮನೆ ಜನಕ್ಕೆ ಆಗ್ಲಿ ಮನೆಗೆ ಆದ್ರೆ ತುಂಬಾನೇ ಒಳ್ಳೇದು ಅಲ್ವಾ. ಅಷ್ಟೇ ಮುಂದುವರೆದ್ರು ಸಂಪ್ರದಾಯಗಳನ್ನ ಮಾತ್ರ ಮರಿಬಾರ್ದು. ಸೊ ಇನ್ನು ನಮ್ಮ ಅತ್ತೆ ನಡ್ಸ್ಕೊಂಡ್ ಬರ್ತಿದ್ರು, ಅದಾದ್ಮೇಲೆ ಇವಾಗ ನಾನ್ ನಡ್ಸ್ಕೊಂಡ್ ಹೋಗ್ತಾ ಇದ್ದೀನಿ. ಈಗ ತಾಣ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಬಟ್ಟೆಲಿ ಕ್ಲೀನ್ ಆಗಿ ಎಲ್ಲ ನುರ್ಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ತಾಣದ ಹತ್ರ ಇಡಕ್ಕೆ ಕಳಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಸಕ್ಕೆ ಎಲೆ ಹಾಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವ ಕೂಡ ಮುಡ್ಸ್ಕೊಂಡು ತಾಣದ ಹತ್ರ ಇದನ್ನ ಇಟ್ಕೊಳ್ಬೇಕು. ಇನ್ನು ಕಳಸ ರೆಡಿ ಆಯ್ತು. ಇದ್ರ ಹತ್ರ ಇಡಕ್ಕೆ ದೀಪನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹೂವನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ತಾಣದ ಹತ್ರ ಅಲಂಕಾರನ ಮಾಡ್ಕೊಳ್ಬೇಕು. ನಾನು ಈ ರೀತಿ ಸಿಂಪಲ್ ಆಗಿ ಹೂದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ತಾಣೆ ಎಲ್ಲ ರೆಡಿ ಆದ್ಮೇಲೆ ತಾಣದ ಹತ್ರ ಇಡಕ್ಕೆ ಮತ್ತೆ ಬಸಪ್ಪನ್ಗೆ ಎಡೆ ಕೊಡೋಕ್ಕೋಸ್ಕರ ನಾವು ಪ್ರಸಾದನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲೇ ನಾವು ಸ್ಟವ್ನ ಕ್ಲೀನ್ ಆಗಿ ಎಲ್ಲಾನು ತೊಳ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಈಗ ನಾನು ಇಲ್ಲಿ ಸಿಹಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಪಕ್ಕ ನಾನು ತೋರಿಸ್ತಿರೋದು ದೇವಸ್ಥಾನಗಳಲ್ಲಿ ಮಾಡುವಂಥದ್ದು. ಯಾವುದೇ ತುಪ್ಪ ದ್ರಾಕ್ಷಿ ಗೋಡಂಬಿ ಏನು ಹಾಕಲ್ಲ. ಸಿಂಪಲ್ ಆಗಿ ಬಿಸಿನೀರನ್ನ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಕ್ಲೀನ್ ಆಗಿ ತೊಳೆದು ಹಾಕೊಂಡು ಅದಿನ್ನೇನೋ ಪಂಕ್ತಿದೆ ಎನ್ನುವಾಗ ಬೆಲ್ಲನ ಹಾಕೊಂಡು ಈ ರೀತಿ ಕಲ್ಸ್ಕೊಂಡು ಇದನ್ನ ಒಂದ್ 10 ನಿಮಿಷ ಮುಚ್ಚಿಟ್ರೆ ಸಾಕು. 1 2 3 ಏಲಕ್ಕಿನೂ ಕೂಡ ನೀವು ಸೇರಿಸ್ಕೊಳ್ಬಹುದು. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಅಷ್ಟ್ರಲ್ಲಿ ನೋಡಿ ಇಲ್ಲ ಆಚೆ ಕಡೆನೂ ಕೂಡ ಎಳ್ವಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಕೂಡ ತುಳಸಿಗೆ ಮತ್ತೆ ಬಸ್ಲತ್ರ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅನ್ನನೂ ಕೂಡ ಪೊಂಗಿತ್ತು. ಇನ್ನು ಇಲ್ಲಿ ತಾಣದ ಹತ್ರ ಇಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ. ಅದೆಲ್ಲ ಆದ್ಮೇಲೆ ನಾವು ಫಸ್ಟ್ ಏನೇ ಪೂಜೆ ಮಾಡೋದು, ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ಕೊಳ್ಬೇಕು. ಅದರಿಂದ ನಾನಿಲ್ಲಿ ಫಸ್ಟ್ ದೇವ್ರ ಮನೇಲಿ ದೀಪನ ಅಂಟಿಸ್ಕೊಳ್ತಾ ಇದ್ದೀನಿ. ದೇವ್ರ ಮನೇಲಿ ದೀಪ ಅಂಟಿಸಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ತಾಣ ಪೂಜೆ ಮಾಡಿ ಬಸಪ್ಪನ್ಗೆ ಎಡೆ ಕೊಡೋದು.
ಹಾಗೆ ತಾಣದ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬಸಪ್ಪನ್ಗೆ ಎಡೆ ತೋರಿಸ್ಬೇಕು. ಬಸಪ್ಪಂಗೂ ಕೂಡ ಪಾದ ಎಲ್ಲ ತೊಳೆದು ಕೊಂಬೆಲ್ಲ ಒರೆಸಿ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನೆಲ್ಲ ಮಾಡಿ ಎಡೆನೂ ಕೂಡ ಕೊಟ್ಟೆ. ಲಾಸ್ಟ್ ಅಲ್ಲಿ ಬಸಪ್ಪ ಸಗಣಿ ಮತ್ತೆ ಗಂಟ್ಲ ಎರಡೂ ಕೂಡ ಹಾಕ್ಬಿಟ್ಟೈತಿ. ಈ ರೀತಿ ಹಾಕ್ಬಿಟ್ಟವ್ರೆ ನಾವು ಮಾಡಿರುವಂತ ಪೂಜೆ ಬಸಪ್ಪನ್ಗೆ ಸಲ್ಲಿದೆ ಇಲ್ಲಾಂದ್ರೆ ತೃಪ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನಾನ್ ಮಾಡಿರುವಂತ ಪೂಜೆ ಬಸಪ್ಪನ್ಗೆ ಸಲ್ಕೆ ಆಯ್ತಲ್ಲ ಅಂತ ಹೇಳಿ ಇನ್ನು ಮನೇಲಿ ಪೂಜೆ ಆಗಿ ಬಸಪ್ಪನ್ಗೆಲ್ಲ ಎಡೆ ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಕಬ್ಬಳ ಮುಂದ್ಕೊಂಡಕ್ಕೆ ಎಳ್ವಾರಕ್ಕೆ ಎತ್ಕೊಳ್ನ ರೆಡಿ ಮಾಡ್ಕೊಳ್ತಾ ಇದಾರೆ. ಎತ್ಕೊಳ್ಗೆ ಸ್ನಾನ ಎಲ್ಲ ಮಾಡಿಸಿ ಅದಕ್ಕೆ ಅಲಂಕಾರನ ಮಾಡ್ಕೊಳ್ತಿದ್ದಾರೆ. ಬೆಟ್ಟೆಲ್ಲ ಇಟ್ಕೊಂಡು ಶಿವು ಮತ್ತೆ ಅವ್ರ ಅಣ್ಣದಿರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎತ್ಕೊಳ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಪ್ರತಿ ವರ್ಷನೂ ಕೂಡ ಕಬ್ಬಾಳ ಮುಂದ್ಕೊಂಡಕ್ಕೆ ಎಳ್ವಾರನ ನಮ್ಮನೇಲಂತೂ ಮಿಸ್ಸೇ ಮಾಡಲ್ಲ, ಯಾವಾಗೂ ಕಟ್ಟೆ ಕಟ್ತಾರೆ. ನಮ್ಮನೇಲಿ ಎತ್ಕೊಳ್ಗೆ ಸಿಂಪಲ್ ಆಗಿ ಅಲಂಕಾರನ ಮಾಡ್ಕೊಂಡ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರತ್ತೆ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಮುಂದೆ ನಿಮ್ಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡು ಹೂಗಳಿಂದನೂ ಕೂಡ ಅವನ್ನ ಅಲಂಕಾರನೆಲ್ಲ ಮಾಡ್ಕೊಳ್ತಿದ್ದಾರೆ. ಅವರು ಎಳ್ವಾರಕ್ಕೆ ಎತ್ಕೊಳ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಾನು ಹಬ್ಬದೊಟ್ಟೆ ಏನಾದ್ರು ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಮಸಾಲೆ ವಡೆ ಮತ್ತೆ ಕಾಯಲ್ ಪಾಯಸನ ಮಾಡ್ಕೊಂಡೆ. ತುಂಬಾನೇ ಟೇಸ್ಟ್ ಚೆನ್ನಾಗಿತ್ತು. ನಾನು ಇಲ್ಲಿ ಯಾವುದೇ ರೀತಿಯ ರೆಸಿಪಿನ ನಾನು ಹೇಳ್ತಾ ಇಲ್ಲ. ನೀವು ಮಸಾಲಾ ವಡೆ ರೆಸಿಪಿನ ನಾನು ಆಲ್ರೆಡಿ ನನ್ನ ಮನೆ ಅಡುಗೆ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಮನೆ ಅಡುಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚೆಚ್ಚು ರೆಸಿಪಿ ಬೇಕು ಅಂದ್ರೆ ಹೋಗಿ ಮನೆ ಅಡುಗೆ ಚಾನಲ್ ನೀವು ವಿಸಿಟ್ ಮಾಡಿ ನೋಡ್ಬೋದು. ಇನ್ನು ಇಲ್ಲಿ ಅಡುಗೆ ಎಲ್ಲ ಮುಗಿಸಿ ಆಯ್ತು. ಎತ್ಕೊಳಗೂ ಕೂಡ ಅಲಂಕಾರನೆಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆ ಒಳಗಡೆ ತಕೊಂಡ್ಬಂದ್ರು. ಇಲ್ಲಿ ಎಳ್ವಾರ ಕಟ್ಬೇಕಲ್ಲ ಅಂತ ಹೇಳಿ. ನಮ್ಮೂರು ಹಾಗೇನೆ ತೋಟಹಳ್ಳಿ, ಕಚ್ಚುನಹಳ್ಳಿ, ನೆಕ್ಸ್ಟ್ ಕಬ್ಬಾಳ್ಗೆ ಹೋಗ್ತಾರೆ.
ಇನ್ನು ಎಳ್ವಾರ ಎಲ್ಲ ಹೋದಾದ್ಮೇಲೆ ನಾವು ಮುತ್ತಪ್ಪನ ದೇವಸ್ಥಾನಕ್ಕೆ ಬಂದ್ವಿ. ದೀಪ ಎಲ್ಲ ಅಂಟಿಸ್ಬೇಕಿತ್ತು. ಕಡೆ ಕಾರ್ತಿಕೆ ಸೋಮವಾರದಲ್ಲಿ ಇಲ್ಲಿ ಯಾವಾಗ್ಲೂನು ಅಷ್ಟೇ ಸಂಜೆ ಮೇಲೆ ದೀಪನ ಅಂಟಿಸ್ತೀವಿ ಪೂಜೆ ಎಲ್ಲ ಮಾಡಿಸ್ಕೊಂಡು. ಇನ್ನು ನಾವು ಈ ಸಲ ಹೋಗೋದಾ ಬೇಡವಾ ಅಂತಿದ್ವಿ. ಯಾಕಂದ್ರೆ ಆನೆಗಳು ಕಾಟ್ಲಿದ್ದು ತುಂಬಾನೇ ಜಾಸ್ತಿ ಆಗ್ಬಿಟ್ಟೈತೆ. ತೋಟದ ಹತ್ರ ಎಲ್ಲ ಬರುತ್ತೆ, ಇನ್ನು ಒಬ್ಬೊಬ್ರೆ ಹೋಗಕ್ಕಾಗಲ್ಲ ಅಂತ ಹೇಳಿ ಹಂಗೂ ಒಂದ್ 10 ಜನ ಇದ್ವಿ ಅಷ್ಟೇ. ಸರಿ ಇನ್ನೇನೆ ವರ್ಷನೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ಈ ವರ್ಷನೂ ಮಿಸ್ ಮಾಡೋದ್ ಬೇಡ ಅಂತ ಹೇಳಿ ಹೋಗಿ ಅಲ್ಲೂ ಕೂಡ ದೀಪ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ. ಇನ್ನು ಅಲ್ಲೆಲ್ಲ ಪೂಜೆ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಒಂದ್ 10:30 11 ಗಂಟೆ ಆಗ್ಬಿಟ್ಟಿತ್ತು. ಇನ್ನು ಎಳ್ವಾರದವರು ಅಷ್ಟೇ, ಅವರು ಹೋಗೋಷ್ಟರಲ್ಲಿ 11 12 ಗಂಟೆ ಆಗುತ್ತೆ. ಯಾಕಂದ್ರೆ ಮನೆ ಮುಂದೆ ಎಲ್ಲ ಆರತಿ ಕೊಡ್ತಾರೆ, ಅದನ್ನೆಲ್ಲ ಮುಗಿಸ್ಕೊಂಡು ತೋಟಹಳ್ಳಿ ಕಚ್ಚುನಹಳ್ಳಿ ಎಲ್ಲ ಮುಗಿಸ್ಕೊಂಡು ಕಬ್ಬಾಳ್ಗ್ ಹೋಗಿ ತಲುಪೋಷ್ಟರಲ್ಲಿ ಒಂದ್ 12 12:30 ಆಗ್ಬೋದು. ಶಿವಗ್ ಹೇಳಿದೀನಿ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬನ್ನಿ, ನೀವು ಅಲ್ಲಿಗೆ ಹೋಗಿ ಕೊಂಡಕ್ಕೆಲ್ಲ ಹಾಕದ್ನೆಲ್ಲ ಮಾಡ್ಕೊಂಡ್ ಬರ್ತೀನಿ ಎಂದಿದ್ದಾರೆ, ಮಾಡ್ಕೊಂಡ್ ಬಂದಿದ್ದಾರೆ. ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದೀನಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಇನ್ನು ಕೂಡ ದೀಪ ಹಚ್ಚಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ವಿ, ಹೆಂಗೋ ಫೈನಲಿ ಹಚ್ಚಿದ್ವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಶೀತ ಗಾಳಿ ಮತ್ತೆ ಗಾಳಿ ಬರ್ತಾ ಜಾಸ್ತಿ ಇತ್ತು. ದೀಪ ಎಲ್ಲ ಅಣಿಸಿ ಪೂಜೆ ಮಾಡೋಷ್ಟರಲ್ಲಿ 10:30 11 ಗಂಟೆ ಆಗಿತ್ತು. ನೋಡಿ ಫೈನಲ್ ಆಗಿ ದೇವಸ್ಥಾನದಲ್ಲಿ ಸುತ್ತ ದೀಪ ಹಚ್ಚಿ ಒಳಗಡೆನೂ ಕೂಡ ದೀಪ ಹಚ್ಚಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಆಲ್ರೆಡಿ ಹಬ್ಬನೂ ಆಗೋಗಿದೆ, ಕೊಂಡನೂ ಆಗೋಗಿದೆ. ನಾನು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.